ಇದೇನಿದು ಬಾಸು ಆಮೇಲೆ ರಾಧಾ ಒಟ್ಟಿಗೆ ಬರಕ್ತಾರ ಅಂದರೆ ಈ ರಾಧಾ ಬಾಸ್ ಕಾರಲ್ಲೇ ಬಂದ್ಲ. ಎಷ್ಟು ಟ್ರೈ ಮಾಡ್ತೀನಿ ಬಾಸಿಂದ ಇವಳ ದೂರ ಇರೋಕತ್ತು ಅಂತಂದು, ಮತ್ತು ಹೆಂಗಾದ್ರೂ ಮಾಡಿ ಬಾಸ್ ಮತ್ತೆ ಮತ್ತೆ ಹೋಗಿ ಅವಳ ಹತ್ರನೇ ಮಾತಾಡ್ಕೊಂತ ನಿಂತ್ಬಿಡ್ತಾರೆ. ಈಗ ಅವಳನ್ನೇ ಕರ್ಕೊಂಬಂದ್ರೆ ಆಫೀಸಿಗೆ. ಟಿಫನ್ ಚೆನ್ನಾಗಿತ್ತಾ ಅದ? ಹ್ಞೂ ಬಾಸ್, ಚೆನ್ನಾಗಿತ್ತು. ಟಿಫನ್ ಚೆನ್ನಾಗಿತ್ತು ಅಂತ ಕೇಳಾಗುತ್ತಾರಲ್ಲ. ಬಾಸು ಬೆಳಗ್ಗೆ ಎಷ್ಟರ ಟೈಮ್ ಆಗಲಿ ಏನಾರಾಗಲಿ ಮನೆಗಿಂತ ತಿಂದು ಬರೋದು, ಇಲ್ಲಾಂದ್ರೆ ಹೊರಗಂತ ಎಲ್ಲೂ ತಿನ್ನಂಗಿಲ್ಲ. ಅಂದರೆ ಇವಳು ಮನೆಗೆ ಹೋಗಿದ್ಲ ಬಾಸ್ ಮನೆಗೆ. ನಾನು ಇವಳ ಆಫೀಸಿಂದನೇ ಹೊರಗೆ ಕಳಿಸ್ಬೇಕಂತ ನೋಡಕತ್ತೀನಿ, ಅಂಥದ್ರಲ್ಲಿ ಇವಳು ಮನೆಗೆ ಹೋಗ್ಬಿಟ್ಲಲ್ಲ. ಹಿಂಗೆ ಸುಮ್ಮನೆ ಬಿಟ್ಟರೆ ಇದೆಲ್ಲ ಆಗದೆ ಇರಬಾರ್ದು. ಇನ್ನೊಂದು ಸರಿ ಏನಾದರೂ ಪ್ಲ್ಯಾನ್ ಮಾಡಿ ಆ ಪ್ಲ್ಯಾನ್ ಯಾವತ್ತೂ ಫ್ಲಾಪ್ ಆಗಲೇಬಾರ್ದು. ಆ ಥರ ಮಾಡ್ತೀನಿ. ಹೇಳಿದ್ ನೆನಪಿರ್ತಾನೆ. ಎಲ್ಲಿಗಾದ್ರೂ ಹೋಗೋದಿದ್ರು ನನಗೆ ಹೇಳಿ, ನಾನು ಪರ್ಮಿಷನ್ ತೊಗೊಂಡು ಹೋಗ್ಬೇಕಂತ ನಾನು ಹೇಳಕತ್ತಿಲ್ಲ, ನೀನು ಒಳ್ಳೇದಕ್ಕೆ ಹೇಳ್ತಿರೋದು. ಇದ್ರ ಮೇಲೆ ನಿನ್ನ ಇಷ್ಟ ರಾಧ. ಇಲ್ಲ ಬಾಸ್, ನಾನು ನಿಮ್ಗೆ ಹೇಳಿ ಹೋಗ್ತೀನಿ. ಎಲ್ಲಿಗಾರು ಹೋಗಿದ್ರು ನಿಮ್ಗೆ ಹೇಳಿ ಇನ್ಫಾರ್ಮ್ ಮಾಡೇ ನಾನು ಹೋಗೋದು. ಸರಿ. ನನಗೆ ಯಾಕೋ ಈ ಪ್ರಿಯಾನ್ ಮೇಲೆ ಅನುಮಾನ. ಈ ರಾಧಾ ಬಂದಾಗಿಂದ ಮೊದಲು ಇವಳು ನೋಡ್ಕೊಂತಿಲ್ಲಲ್ಲ ಎಲ್ಲ ಕೆಲಸನೂ, ಇವಳು ನೋಡ್ಕೊಂತಾಳ ಅನ್ನೋ ಹೊಟ್ಟೆ ಕಿತ್ತು ಏನಾದರೂ ಈ ಥರ ಮಾಡಾಕ್ತಾಳ ಅಂತ ನನಗೆ ಅನುಮಾನ ಐತಿ. ಕಂಡು ಹಿಡಿತೀನಿ, ಬಿಡಂಗಿಲ್ಲ. ಏನು ಪ್ರಿಯಾ, ಯಾಕೆ ಏನು ವರ್ಕ್ ಇಲ್ಲ ಇಲ್ಲಿಂದ ಬಿಟ್ಟು? ಇದೆ ಬಾಸ್, ಇದೆ. ಒಂದು ಮೀಟಿಂಗ್ ಇತ್ತು, ಒಂದು ವಾಟರ್ ಬಾಟ್ಲು ಮತ್ತೋಗಿದ್ದೆ, ತಗೊಂಡು ಹೋಗೋಣ ಅಂತ ಬಂದೆ. ರಾಧಾ ಬಾಯಿದೆ, ನೀನು ಆದಷ್ಟು ಈ ಪ್ರಿಯಾನ ಹತ್ರ ಮಾತಾಡಬೇಕಾದ್ರೆ ಅಕಸ್ಮಾತ್ ಅವಳು ಎಲ್ಲಿಗಾದ್ರೂ ಕರೆದ್ರೆ ಹೋಗೋಕೆ ಹೋಗ್ಬೇಡ, ಅವಳಿಂದ ದೂರನೇ ಇರು. ಯಾಕೆ ಬಾಸ್? ಎಲ್ಲದೂ ಬಾಯ್ಬಿಟ್ಟು ಹೇಳ್ಬೇಕಾ? ನಿನಗೆ ಹೇಳಿದಷ್ಟು ಮಾಡಷ್ಟೇ. ಅಯ್ಯೋ ದೇವ್ರೆ, ಇವ್ರಿಗೇನಂತ ಫ್ರೀಗಿರೋ ಚೆನ್ನಾಗಿದ್ರು ಯಾಕೆ ಇನ್ನದಕ್ಕೆ ತೊಗೊಂಡ್ಬಿಟ್ರೆ ಸಿಟ್ಟಕ್ಕಾರಲ್ಲ ಅಂದರು. ಪಾಪ ಇವ್ರ ತಾಯಿಯ ಭಾಳ ಒಳ್ಳೆಯರದಾರ. ನಾನು ಇಲ್ಲೇ ಮಾತಾಡೋದು ನಿಂತ್ರೆ ಮುಗೀತು. ಮತ್ತೆ ಬರ್ತಾರೆ ಈಗ. ಮತ್ತು ನಂದು ಇಷ್ಟ ಮಟ್ಟ ಎಲ್ಲ ಚೆನ್ನಾಗಿ ಮಾತಾಡಾರ. ಈಗ ಮತ್ತೆ ಬೈಸ್ಕೊಳ್ಳೋ ಪ್ರೋಗ್ರಾಮ್ ಸ್ಟಾರ್ಟ್ ಆಗತ್ತೆ. ಅದಕ್ಕೆ ಮುಂಚೆ ನಾನು ಹೋಗಿ ಕೆಲಸ ಸ್ಟಾರ್ಟ್ ಮಾಡಬೇಕು. ವಿಜಯ್, ವಿಜಯ್ ಪಾ, ಇವರಂದ್ರೆ ಎಬ್ಬಿಸಿ ಬಿಸಿ ಸಾಕಾಗದು ನೋಡು. ಅಲ್ಲಿಗೂ ಎಬ್ಸೋವ್ರಿಗೂ ಎದ್ದಳಂಗೆ ಇಲ್ಲ. ಮಕ್ಕಂಡ ನೋಡಿ ಹೆಂಗೆ ಮಕ್ಕಂಡ ಕುಂಬ್ಕಂಡ ನಂಗೆ. ಏ ವಿಜಯ್, ಏನು ಇಷ್ಟೊಂದು ನಿದ್ದೈತದ ನನಗೆ? ವಿಜಯ್ ಯಾರಮ್ಮ ಬೆಳಗ್ಗೆ ನಾ ವಿಜಯ್ ವಿಜಯ್ ಅಂತ ತಲೆ ತಿಂತೀಯಲ್ಲ. ಎದ್ದಾಳಪ್ಪ ಮಾರಾಯ, ಟೈಮ್ ಎಷ್ಟು ಆಯ್ತು ನೋಡು. ಅಲ್ಲ 8:30 ಆಗಪ್ಪನತಿ. ಎದ್ದಾಳು, ನಾನು ದಾಸಿ ಮಾಡ್ಬೇಕು. ಎದ್ದಾಳೇನು? ನಾನೇ ದೋಸೆ ಅನ್ಸ್ಮೆ ಮಕ್ಕಂಡನೆ ಒಕ್ಕಿ ನೋಡೀಗ. ಜೋಕು ಬೆಳಗ್ಗೆನೆ ಎದ್ದು ಬಾ. ನೀನು ದೋಸೆ ಅನ್ಸ್ಮೆ ಮಕ್ಕಂಡೆ ಅಂತ ಎಬ್ಸಕತ್ತಿಲ್ಲ. ನಾನೀಗ ಎಲ್ಲರಿಗೂ ದೋಸೆ ಮಾಡ್ಕಿದ್ದೀನಿ ಅಂತ. ಆಮೇಲೆ ನೀನು ಟೀ ಕೊಡು, ಬೂಸ್ಟ್ ಕೊಡು, ಆರಿಕ್ಸ್ ಕೊಡು ಅಂತ ಬಂದ್ರೆ ನಾನೇನು ಮಾಡ್ಕೊಡಂಗಿಲ್ಲ ನೋಡಿ. ಈಗ ಹೇಳಕತ್ತೀನಿ. ಏನು ಮಾಡ್ಕೊಡ್ಬೇಕಾಗಿಲ್ಲ, ನಾನು ಮಾಡ್ಕೊಂತೇನೆ. ಎಷ್ಟು ಸೊಕ್ಕಲ ಪಾಪ. ಎದ್ದಾತನ ಮಾಡಿಕೊಟ್ಟು ಆಮೇಲೆ ನನಗೆ ದೋಸೆ ಮಾಡಿಕೊಟ್ಟು ಆಯ್ತು ಅಂತಂದು ಕೇಳಕ್ಕೆ ಬಂದರೆ ಸೊಕ್ಕಲ. ಬಾಯ್ ಪಟ್ ಮಾಡ್ತೇನೆ ನೀನು ಅಡುಗೆ ಮನೆ. ಕೈ ಬಿಡ್ತೀಯಾ ಏನೀಗ? ನೋಡಿ ಮತ್ತೆ. ನಾನು ಹಂಗೆ ತಮಾಷೆ ಮಾಡಿದೆ, ಅದಕ್ಕೆ ಸಿಟ್ಟಾದ್ರೆ ಹೇಗೆ ಚಿನ್ನ? ಈ ತಮಾಷೆನಲ್ಲ ಏನಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ತಮಗೇನು ಮಾಡ್ಕೊಳಕ್ಕೆ ಬರಲ್ಲ. ಮತ್ತು ಈಕಿ ಬಾಲನ ಬಿಡಬೇಕು, ಈಕಿನ ಕೇಳ್ಬೇಕಲ್ಲ ಅಂತಂದು ಅಲ್ಲ ಪ್ಲೇಟ್ ತಿರುಗಿಸ್ತೀಯಲ್ಲ. ಬಾ ಬಾ, ಎದ್ದು ಬಾ. ಈಗ ಮುಖ ತಗೊಂಬಂದ್ರೆ ನಾನು ಟೀ ಕಾಫಿ ಏನಾದರೂ ಮಾಡಿಕೊಡ್ತೇನೆ, ಇಲ್ಲಾಂದ್ರೆ ಇಲ್ಲ ನೋಡು ಅಷ್ಟೇ. ಸರಿ ಎದ್ದು ಬಾ ವಿಜಯ್, ಕೈ ಬಿಡು. ಇವತ್ತು ಅಕ್ಕರು ಬೇರೆ ಬರ್ತಾರಂತವ್ರು. ಬರಾತ್ಗೆ ನಾವು ಟಿಫನ್ ಎಲ್ಲ ಮಾಡಿ ಸ್ವಲ್ಪ ಅಡುಗೆದೆಲ್ಲ ರೆಡಿ ಮಾಡಬೇಕು. ಅವ್ರು ಬಂದಾಗ ಏನು ಮಾಡ್ಕೊಂತ ಅದು ಮಾಡ್ಕೊಂತ ಕುಂದಿರ್ಬೇಕು. ಮತ್ತು ಅವ್ರ ಅಮ್ಮರು ಬಂದಿರ್ತಾರೆ ಬಿಡೋಕ್ಕೆ. ಮತ್ತು ಅವ್ರು ಬಂದಾಗ ಎಲ್ಲ ಮಾಡ್ಕೊಂತ ಕುಂದ್ರೆ ಸರಿ ಅನ್ಸಂಗಿಲ್ಲ. ಎಲ್ಲರಿಗೂ ದೋಸೆ ಮಾಡಿಕೊಟ್ಟು ಮಧ್ಯಾಹ್ನಕ್ಕೆ ಏನಾದರೂ ಸ್ವಲ್ಪ ಅಡುಗೆ ರೆಡಿ ಮಾಡಬೇಕು. ಬೇಗ ಬಾ. ಬಿಡ್ತೇನೆ, ಒಂದೇ ಒಂದು ಕಿಸ್ ಕೊಡು, ಹಂಗಿದ್ರೆ ಬಿಡ್ತೇನೆ. ವಿಜಯ್ ವಿಜಯ್ ಅಂದ್ರೆ ಅಷ್ಟೇ, ಏನಂದ್ರೆ ಅಷ್ಟೇ. ಒಂದು ಕಿಸ್ ಕೊಡೋಬಿಟ್ರೆ ನಾನು ಕೈ ಬಿಡಂಗಿಲ್ಲ. ಏನಾದರೂ ಮಾಡು, ನಿನಗೆ ಟೈಮ್ ಆಗತ್ತೆ. ಕಿಸ್ ಕೊಟ್ಟು ಹೋಗ್ಬಿಡಲ್ಲ, ಈಗ ಕೈ ಬಿಟ್ಬಿಡ್ತೇನೆ. ಸರಿ, ಕಣ್ಣು ಮುಚ್ಚಿಕೊಡ್ತೇನೆ. ಓಕೆ. ರಮ್ಯಾ ಕಿಸ್ ಕೊಡ್ತಾನಂತ ಹೊಡೆದಕ್ಕಿಯಾ ಮಾಡ್ತಂತ ಹೇಳಿ ನೀನು. ಮೊದಲು ಎದ್ದು ಬಾ. ಅಪ್ಪ ಎಂತ ಹೊಡೆದ್ಲು. ಸುಮ್ಮನೆ ತಣ್ಣಗಿದ್ದು ಬರ್ತಿತ್ತು. ಏನೋ ಕೇಳಕ್ಕೆ ಹೋಗಿ ಬಿಸಿ ಬಿಸಿ ಕಜ್ಜಾಯ ತಿನ್ನಂಗತ್ತು ಬೆಳಗ್ಗೆ. ಇವತ್ತು ಆ ಹುಡುಗಿನ ಮಾತಾಡಿಸಿ ಎಲ್ಲ ನೋಡಿದ್ನಲ್ಲ. ಆ ಹುಡುಗಂತೂ ಭಾಳ ಒಳ್ಳೆ ಹುಡುಗಿ. ಅವ್ರ ಅಪ್ಪ ಅಮ್ಮ ಒಳ್ಳೆ ಸಂಸ್ಕಾರನ ಕಳಿಸ್ಯಾರ ಅನಿಸ್ತೈತಿ. ಹೆಂಗಾದ್ರೂ ಮಾಡಿ ರಂಗನಾಥ ಅಣ್ಣನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಅಪ್ಪ ಅಮ್ಮನ ಬೇಕಿದ್ರೆ ಬರೋಕೆ ಇಲ್ಲ, ಫೋನಲ್ಲೇ ಮಾತಾಡಿ ನಮ್ಮ ಮನೆ ಸೊಸೆಯಾಗಿ ಮಾಡ್ಕೊಳಕ್ಕೆ ಏನೊಂದು ಮಾತಾಡಿ ನೋಡಬೇಕು. ಈಗ ನಾನು ನನ್ನ ಮಗನಿಗೆ ಏನಾರ ಕಂಡೀಷನಾಗಿ ಒಪ್ಪಿಸ್ಬೋದು. ಆದ್ರೆ ಆ ಹುಡುಗಿಗೆ ಅವ್ರ ಅಪ್ಪ ಅಮ್ಮಗೆ ಇಷ್ಟ ಇಲ್ಲದ್ರೆ ಆಮೇಲೆ ನಾನು ಸುಮ್ಮನೆ ಮುಂದೆ ಎಡವಟ್ ಆಗೋದು ಬೇಡ. ಮೊದಲಾಗಿ ಇವನಿಗೆ ಗೊತ್ತಿಲ್ದಂಗೆ ರಂಗನಾಥ ಅಣ್ಣರನ್ನ ಹೇಗಾದರೂ ಯಾವುದಾದ್ರೂ ಗುಡಿಗೆ ಇಲ್ಲಾಂದ್ರೆ ಅವ್ರ ಮನೆ ಹತ್ರ ಹೋದ್ರೆ ಮತ್ತು ಆ ಹುಡುಗಿಗೂ ರಾಧಾಗೂ ಗೊತ್ತಾಗತ್ತೆ, ಅವಳಿಗೂ ಗೊತ್ತಾಗ್ಬಾರ್ದು ಸದ್ಯ. ಬೇಕಾದ್ರೆ ಇವನು ಮಾತಾಡಿ ಅವ್ರ ಅಪ್ಪ ಅಮ್ಮ ಎಲ್ಲ ಹ್ಞೂ ಅಂತಂದ್ರೆ ಆಮೇಲೆ ಬೇಕಾದ್ರೆ ಈ ರಾಧಾನ ಹತ್ರನೂ ಮಾತಾಡ್ಬೋದು. ನನ್ನ ಮಗನೇನು ಒಪ್ಸೋದೇನು ಭಾಳ ಹೊತ್ತಾಗಲ್ಲ ಬಿಡು, ಏನಾದರೂ ಒಪ್ಸ್ಬೋದು. ಮೊದಲು ಅವ್ರ ಅಪ್ಪ ಅಮ್ಮ ಒಪ್ಬೇಕಷ್ಟೆ. ರಂಗನಾಥಣ್ಣಗೆ ಫೋನ್ ಮಾಡಂತೇಳಿ. ಇವ್ರು ಬಂದರೆ ಮತ್ತೆ ಮಾತಾಡೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಏನಮ್ಮ ಯಾವ ಜೊತೆ ಮಾತಾಡಕತ್ತಮ್ಮ ಏನಂತಂದು ನನ್ನ ಪಕ್ಕಕ್ಕೆ ಬಂದು ಕುಂತ್ಬಿಡ್ತಾನೆ. ಹೆಂಗಿದ್ರು ನಾನು ಆಫೀಸ್ಗೆ ಹೋಗ್ಯಾನ, ಈಗ ಮಾತಾಡ್ತೀನಿ. ರಿಂಗ್ ಆಗಕತ್ತೈತಿ. ಏನು ಬ್ಯುಸಿ ಆಗ್ತಾರೋ ಏನೋ, ಹೊರಗಡೆ ಇದ್ರೆ ಆಮೇಲೆ ಹಚ್ಬೇಕಾಗುತ್ತೆ ಏನು. ಹಲೋ
ರಂಗತಣ್ಣ ನಾನು ಶಾರದಾ. ಓಹೋ, ಏನವ ತಂಗಿಯವ ಇವತ್ತು ನೆನಪಾತೇನಿ ಅಣ್ಣ? ಆರಾಮದೇನವ? ಹ್ಞೂ ಅಣ್ಣ, ನಾನು ಆರಾಮದ್ದೇನೆ. ನೀವು ಆರಾಮದ್ದೀರಾ? ಮನೆಗೆ ಎಲ್ಲರೂ ಆರಾಮದ್ದಾರೆ? ಹ್ಞೂನವ, ಎಲ್ರು ಆರಾಮದಾರ ನೋಡು. ಏನು ಬಿಡವ, ಈ ಕಡೆ ಮನೆ ಕಡೆ ಬರಂಗೇ ಇಲ್ಲ. ನಿನ್ನ ಮಗ ಅವಾಗ ಒಂದ್ಸರಿ ಏನೋ ಬಿಸ್ನೆಸ್ ಇಂದು ಅದು ಏನೋ ಮಾತಾಡೋದೈತೆ ಅಂತ ಬರ್ತಾನವ, ಆ ವ್ಯವಹಾರ ಈ ವ್ಯವಹಾರ ಅಂದು. ನೀನಂತ ನಾ ಎಷ್ಟು ವರ್ಷ ಆಗೈತೆ ನೋಡು, ನಿನ್ನ ಮಕ್ಕನ ನೋಡಿಲ್ಲ, ಧ್ವನಿನೂ ಕೇಳಿಲ್ಲ. ಯಾಕೆ ಇವತ್ತು ಏನು ನೆನಪಾಗೈತೆ? ಇವತ್ತು ಅಣ್ಣ ನೆನಪಾಗಿ ಫೋನ್ ಮಾಡಿ ನೋಡು. ಬಂದಿರವ ಅವನೇ ಇರ್ತಾನ, ಅವನ ಜೊತೆ ಕಾರ್ನಾಗ ಬಂದು ಹೋದ್ರಾತು. ಆಫೀಸ್ಗೆ ಹೋಗ್ತಿರ್ತಾನಲ್ಲ, ಹಂಗಿದ್ರೆ ಇಲ್ಲೇ ಹೋಗ್ಬೇಕಲ್ಲ. ಬಂದು ಹೋಗಿ ಬೇಕಾದ್ರೆ ಆಮೇಲೆ ಏನು ಬೇಕಾದ್ರೆ ನಾನೇ ಹೋಗ್ಬಿಟ್ಟು ಬರ್ತಾನವ. ಬರಂಗೇ ಇಲ್ಲವ ನೀನು. ಅಯ್ಯೋ, ಇಲ್ಲ ತಗೋಣ ಪಡ್, ಬರ್ತಾನಂತ ತಗೋಣ. ನಾಳೆ ನಾಡಿದ್ರಾಗ ಅವ್ನ ಆಫೀಸ್ಗೆ ಹೋಗ್ತಾನಲ್ಲ, ಬೇಕಿದ್ರೆ ಬಂದು ಮಾತಾಡ್ಸ್ಕೊಂಡು ಬರ್ತೇನಂತೆ. ಮತ್ತೇನವ ಸಮಾಚಾರ? ಅದು ಏನು ಇಲ್ಲ ಅಣ್ಣ, ಏನೋ ಒಂದು ಕೇಳಿದ್ರೆ ನೀವು ಮತ್ತೇನೋ ಅನ್ಕೊಳಲ್ಲಲ್ಲ. ಅಯ್ಯೋ ಕೇಳವ ತಂಗಿ, ಅದ್ರಾಗ ಏನೈತಿ? ಕೇಳ, ಅದಕ್ಕೆ ಯಾಕೆ ಸೋಚ ಪಡ್ಕಂತಿ? ಅದು ಏನಿಲ್ಲ, ನಿಮ್ಮ ಮನೆ ಮೇಲೆ ಬಾಡಿಗೆ ಕೊಟ್ಟಿರಂತಲ್ಲ, ರಾಧಾ ಅಂತ ಹುಡುಗಿ ಐತಲ್ಲ. ಹಾಂ ಹೌದು. ನನ್ನ ಫ್ರೆಂಡ್ ಮಗಳವ ಆಕಿ. ನನಗೆ ಭಾಳ ಆಪ್ತ ಸ್ನೇಹಿತ ಅವನು. ಚಿಕ್ಕವರಿಂದ ಎಲ್ಲ ಒಂದೇ ಊರಾಗ ಬೆಳೆದದ್ದು. ನಾನು ಮತ್ತೆ ಇತ್ತೀಚೆಗೆ ಅಲ್ಲಿ ಎಲ್ಲ ಸರಿಯಾಗಂಗಿಲ್ಲ ಅಂತ ಈ ಕಡೆ ಸಿಟಿಗೆ ಬಂದು ಇಲ್ಲೇ ಸೆಟ್ಲ್ ಆಗ್ಬಿಟ್ನೆ. ಅವ್ನು ಅಲ್ಲೇ ಉಳ್ಕೊಂಡ್ಬಿಟ್ಟೆ. ನನಗೆ ಬೇಕಾದ ಭಾಳ ಬೇಕಾದ ನೋಡು. ಅವ್ನ ಮಗ ಮತ್ತು ಮಗಳು ಮತ್ತು ಇಲ್ಲಿ ಒಬ್ಬಾಕೇನಿರ್ತಾಳ, ಯಾವ್ದಾದ್ರು ಕೆಲಸ ಮಾಡ್ಬೇಕು ಅಂದ್ಲಂತೆ. ಅದಕ್ಕೆ ನೀನೇ ಸ್ವಲ್ಪ ಯಾವ್ದಾರ ರೂಮು ಗೀಮು ನೋಡಪ್ಪ, ನಿನ್ನ ಜವಾಬ್ದಾರಿ ಅಂತಂದು ಹೇಳೋಣ. ಅದಕ್ಕೆ ಮತ್ತು ಬೇರೆ ಗಿರ ಯಾಕವ, ನಾವೇನು ಯಾವಾಗಲೂ ಕಾಕಿ ಕುಂದ್ರಕ್ಕಾಗಲ್ಲ. ಅದ್ರಾಗ ನಿನಗೆ ಗೊತ್ತು ಈಗಿನ ಕಾಲದಾಗ ಹೆಂಗೆ ಏನು ಯಾರು ನಂಬಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಅದಕ್ಕೆ ಹೇಗಿದ್ರು ನಮ್ಮ ಮಗ ಅಂತೂ ಇರಲಿಲ್ಲ, ಅವನು ಇಲ್ಲಿಗೆ ಸದ್ಯ ಬರೋಂಗೂ ಇಲ್ಲ. ಅದಕ್ಕೆ ಮೇಲಿನ ನೀ ಹೆಂಗಿದ್ರು ಖಾಲಿ ಥರ ಅದಕ್ಕೆ ಅಲ್ಲೇ ಇರವ ಅಂದಿದ್ದೆ. ಅಲ್ಲೇ ಐತಿ ಪಾಪ, ಒಳ್ಳೆ ಹುಡುಗಿ. ಅದೇ ನನಗೂ ಗೊತ್ತಿದ್ದಿಲ್ಲ ಅಣ್ಣ. ಒಂದ್ಸರಿ ಬಂದಿತ್ತು ಹುಡುಗಿ, ಅಂದರೆ ಏನೋ ಆಫೀಸ್ನಾಗ ಅಲ್ಲ ಕೆಲಸ ಮಾಡೋದು, ಮಗನ ಆಫೀಸ್ನಾಗ ಏನೋ ಫೈಲ್ ಕೊಡೋಕೆ ಬಂದಿತ್ತು. ನನಗೆ ಅವಾಗ ಗೊತ್ತಾಗಿದ್ದಿಲ್ಲ. ಮತ್ತು ಇವತ್ತು ಗುಡಿಗೆ ಹೋಗಿದ್ದೆ, ಅಲ್ಲಿ ಸಿಕ್ಕಿದ್ಲ. ಅವಾಗ ಏನೋ ಕೇಳಿದೆ ನಾನು, ಯಾರ್ಯಾರು ಇದ್ದೀರಿ ಮನೇಲಿ ಅಂತ ಏನೋ ಕೇಳಿದೆ. ಆವಾಗ ಅಂದ್ಲು, ಹಿಂಗೆ ನಮ್ಮ ಅಪ್ಪಾಜಿಯರಿಗೆ ಬೇಕಾದರೂ ರಂಗನಾಥ್ ಅಂಕಲ್ ಅಂದಿದ್ದಾರೆ, ಅವರು ಹೇಳಿದ್ರು ಅಂತಂದು ಅವಾಗ ಗೊತ್ತಾಯ್ತು ನನಗೆ. ಏನಿಲ್ಲ ಅಣ್ಣ, ರಾಧನ್ನ ನನ್ನ ಮನೆ ಸೊಸೆ ಮಾಡ್ಕೊಂಡ್ರಾತಂದು ಯೋಚನೆ ಮಾಡಕತ್ತಿದ್ದೆ. ಅದಕ್ಕೆ ಈಗ ಸದ್ಯ ಅವ್ರಿದ್ರಿಗೇನು ಹೇಳಿಲ್ಲ ನಾನು. ನೀನು ಅವ್ರ ಅಪ್ಪ ಅಮ್ಮ ಹತ್ರ ಒಂದ್ಸರಿ ಮಾತಾಡಿ ನೋಡ್ತೀಯಾ? ಮದ್ವೆ ಮಾಡ್ತಾರೋ ಏನಾರು ಬೇರೆ ಕಡೆ ಎಲ್ಲಾದ್ರೂ ನೋಡ್ಯಾರೋ ಏನೋ ಗೊತ್ತಿಲ್ಲಲ್ಲ. ಸುಮ್ಮನೆ ಮಾತಾಡಿ ಇದ್ರಿಗೆ ಮಾತಾಡಿ ಮುಂದುವರಿಯೋದು ಬೇಡ. ಮೊದಲಿಗೆ ಅವ್ರ ಅಪ್ಪ ಅಮ್ಮ ಒಪ್ಪಿದ್ರೆ ಆಮೇಲೆ ಇವರಿಬ್ಬರ ಹತ್ರ ಮಾತಾಡ್ಬೋದು ಅಂತ ನಾನು ಯೋಚನೆ ಮಾಡಿ ಈಗ ಫೋನ್ ಮಾಡಿದೆ.